ಪಾಪ, ಆಗಾಮಿ ಪಾಪ, ಪ್ರಾರಬ್ಧ ಕರ್ಮ. ನಾವೇನು ಯಥಾರ್ಥ ಮಾಡಿದರೂ ಕೂಡ ಈ ಪ್ರಾರಬ್ಧ ಕರ್ಮ ಅನ್ನೋದಿದೆಯಲ್ಲ, ಅದು ಯಾರಿಂದಲೂ ಕೂಡ ಹೋಗಲಾಡಿಸಲಿಕ್ಕಾಗುವುದಿಲ್ಲ. ಅದನ್ನು ಕಳ್ಕೊಳ್ಬೇಕು ಅಂತ ಆದರೆ ಪರಮಾತ್ಮನ ಧ್ಯಾನವನ್ನ, ಗುರುಗಳ ಸೇವೆಯನ್ನ, ಅದರಿಂದಲೇ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತಾಗಿ ಆ ಪ್ರಾರಬ್ಧ ಕರ್ಮ ಅನ್ನೋದು ಈ ಶರೀರ ಯಾವಾಗ ಬಂತೋ ಆವಾಗಿಂದಲೇ ಆ ಪ್ರಾರಬ್ಧವು ಕೂಡ ಅದರ ಜೊತೆಗೇನೆ ಅಂಟ್ಕೊಂಡೇ ಬಂತು. ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾದ್ರೆ ಆ ಪ್ರಾರಬ್ಧ ಕರ್ಮ ಕಳ್ಕೊಳ್ಬೇಕು ಅಂತ ಆದರೆ ಏನ್ ಮಾಡಬೇಕು? ಹರಿನಾಮ ಸ್ಮರಣೆಯನ್ನ. ಕಲಿಯುಗದೋಡು ಹರಿನಾಮವನ್ನೇನಿದೆ, ಇದು ಘೋರವಾಗಿರ್ತಕ್ಕಂಥ ಕಲಿಯುಗ. ಧರ್ಮ ಕಡಿಮೆ, ಅಧರ್ಮವೇ ಜಾಸ್ತಿ. ಇನ್ನಾದರೂ ಕೂಡ ನಾವು ಏನ್ ಮಾಡ್ತಾ ಇದ್ದೇವೆ? ನಾವು ಅವರು, ನಾವು ಇವರು ಅಂತ ಅಂದ್ಕೊಂಡು ಓದಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಸಮಾಜ ಒಂದಾದ್ರೆ ಸಾಕು ಅಂತ ನಾವು ತಿಳಿಸಿ ಓದಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಮತ್ತೆ ನಾವು ಅವರು ಇವರು ಎಲ್ಲ ಯಾಕೆ ಬೇಕು ನಮಗೆಲ್ಲ ದಿವಸ? ನಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರೂ ಕೂಡ ಏನು ಮಾಡಿದಾಗುವುದಿಲ್ಲ. ನಮ್ಮಲ್ಲಿ ಅದು ಸರಿಯಾಗಿ ಒಗ್ಗಟ್ಟಿಲ್ಲ, ಹಾಗಾಗಿ ಅದರ ಕಳೆದು ಅದರ ದುರುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಿರುವಾಗ ಯಥೋ ಧರ್ಮ ತಥೋ ಜಯ. ಹಾಗಾದರೆ ಪರಮಾತ್ಮ ಅನುಗ್ರಹ ಮಾಡಬೇಕು ನಮಗೆ ಅಂತ ಆದರೆ ಗುರುಗಳ ದ್ವಾರಾನೇ ಅನುಗ್ರಹ ಮಾಡ್ತಾನೆ ಹೊರತಾಗಿ ಇನ್ಯಾರ ಪಾಲೂ ಕೂಡ ಪರಮಾತ್ಮ ನಮಗೆ ಅನುಗ್ರಹ ಮಾಡುವುದು. ಹಾಗಾದ್ರೆ ಯಾರ ಸೇವೆಯನ್ನು ಮಾಡಬೇಕಂದಂಗಾಯ್ತು? ನಾವು ಒಂದು ಗುರುಗಳ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು. ಗುರುಗಳ ಸೇವೆ ಮುಖ್ಯಕ್ಕಿಂತ ಮುಂಚೆ ಯಾರು ಮಾಡಬೇಕು? ತಂದೆ ತಾಯಿಗಳ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು. ಇವರು ಗುರುಗಳು ಅಂತ ನಮಗೆ ಕಲಿಸಿಕೊಡುವವರೇ ತಂದೆ ತಾಯಿಗಳಲ್ಲ. ತಂದೆ ಋಣ ಬೇಕಾದ್ರೆ ತೀರಿಸಿಕೊಡ್ಬೋದ್ರಿ, ಶ್ರಾದ್ದಾದಿಗಳನ್ನು ಮಾಡಿ. ನೋಡ್ರಿ, ಧರ್ಮಶಾಸ್ತ್ರದಲ್ಲಿ ಒಂದು ವಿಚಾರವನ್ನು ಬಹಳ ಚಿಂತನವಾಗಿ ಚಿಂತನೆಯನ್ನು ಮಾಡ್ತಾರೆ, ವಿಮರ್ಶೆಯನ್ನು ಮಾಡ್ತಾರೆ. ಪಿತೃ ಋಣವನ್ನು ಬೇಕಾದ್ರೆ ತೀರಿಸ್ಬೋದಂತ್ರಿ, ಆದರೆ ತಾಯಿ ಋಣ ಮಾತ್ರ 7 ಜನ್ಮಕ್ಕೂ ಕೂಡ ತೀರಿಸ್ಲಿಕ್ಕೆ ಆಗುವುದಿಲ್ಲ. ಒಬ್ಬ ಸ್ಮೃತಿಕಾರ ಬರಿತಾನೆ, ಸರಕ್ಷಿತ ರಕ್ಷಿತೋ ಯೋಗಿ ಲಭ್ಯೆ. 9 ತಿಂಗಳ ಪರ್ಯಂತರವಾಗಿ ಗರ್ಭವಾಸವನ್ನು ಅನುಭವಿಸುತ್ತಾರೆ, ನಮಗೆ ಜನ್ಮ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ. ಅದಕ್ಕೆ ವೇದದಲ್ಲಿಯೂ ಕೂಡ ಮೊದಲಿಗೆ ಪಿತೃದೇವೋಭವ ಅಂತ ಇರಲಿಲ್ಲ, ಮೊದಲಿಗೆ ಏನಿಟ್ಟು ಮಾತೃದೇವೋಭವ ಅಂತಲೇ ಇರ್ತಿತ್ತು. ಯಾಕೆ? ತಾಯಿಯ ಋಣ ಅಷ್ಟು ನಮಗೆ ಪರಮ ಮಂಗಳಕರವಾಗಿರ್ತಕ್ಕಂಥವು. ಯಾವ ಬೇಕಾದ್ದು ಋಣ ತೀರಿಸ್ಬೋದು. ಸಾಲಗಾರ ಮನೆ ಮುಂದೆ ಬಂದಿದ್ರೆ ಅವ್ರದ್ದು ಋಣ ತೀರಿಸ್ಬೋದು. ದುಡ್ಡು ಕೊಟ್ಟು, ಬಡ್ಡಿ ಕೊಟ್ಟು, ಚಕ್ರ ಬಡ್ಡಿ ಕೊಟ್ಟು, ಏನೋ ಕೊಟ್ಟು ಅವ್ರದ್ದು ತೀರಿಸ್ಬೋದು. ತಂದೆ ಋಣ ಶ್ರಾದ್ದಾದಿಗಳನ್ನು ಮಾಡಿ ತೀರಿಸ್ಬೋದು. ಅದೇ ಇವತ್ತು ತಾಯಿಗೆ ಶ್ರಾದ್ದವನ್ನು ಕೂಡ ಮಾಡ್ತೀವಲ್ಲ, ಅದು ಕೂಡ ಋಣ ಮುಗಿತಲ್ಲ. ಹಾಗಾದ್ರೆ ಅಲ್ಲ, ಕೇವಲ ಶ್ರಾದ್ದ ಮಾಡಿ ಬಿಟ್ಟಿದ್ದಕ್ಕೇನೆ ತಾಯಿ ಋಣ ಮುಗಿಯೋದಿಲ್ಲ. ಒಬ್ಬರು ತಿಳಿಸ್ಕೊಡ್ತಾರೆ, ಒಬ್ಬ ಸ್ಮೃತಿಕಾರ ತಾಯಿಯ ಋಣ ಎಷ್ಟು ಇರ್ತದೆ ಅಂತ ಹೇಳಿದ್ರೆ